ಶೂಟಿಂಗ್ ಬಿಸಿಲು RCB ಮ್ಯಾಚ್ ನೋಡ್ಬೇಕು ಅಂತ ಹೈದರಾಬಾದ್ನಿಂದ ಬಂದಿದ್ದೀರಾ ನೋಡಿ ನಾನು ಜಸ್ಟ್ ಫ್ಯಾನ್ ಅಷ್ಟೇ. ಅದೇ ಶೀ ಸೋ ಸ್ವೀಟ್. ಇವ್ರು ನೋಡಿ ಪಾಪ ಎಷ್ಟು ಚೆನ್ನಾಗಿ ಶೀ ವೇರಿಂಗ್ ದ ಜರ್ಸಿ ಅಂಡ್ ಶೀಸ್ ಲೈಕ್ ಶೀಸ್ ಕಮಿಂಗ್ ಆಲ್ ಪ್ರಿಪ್ರೇಷನ್ಸ್ ಟು ದ ಸಿ ದ ಮ್ಯಾಚ್. ಖುಷಿ ಆಗುತ್ತೆ. ನಮ್ಮ ಶೂಟಿಂಗ್ ಬಿಸಿ ಯಾವಾಗಲೂ ಇದ್ದೇ ಇರುತ್ತೆ, ಬಟ್ ಸ್ಟಿಲ್ ದಿಸ್ ಇಸ್ ಸಮಥಿಂಗ್ ಅಂತ ಒಂದು ರಿಮಾರ್ಕಬಲ್ ಇವೆಂಟ್ ಅಲ್ವಾ. ಸೊ ನೋಡೋದೇ ಖುಷಿ ನಮಗೆ. ಸರ್ ನಿಮಗೆ ಟಿಕೆಟ್ ಯಾಕೆ ಸಿಕ್ತು? ಎಲ್ಲರಿಗೂ ಸಿಕ್ತಿಲ್ಲ ಅಂತ ನಾವು ಕಷ್ಟ ಬಿದ್ದು ಕ್ಯೂ ಅಲ್ಲಿ ಇದೆ ತಗೊಂಡಿವಿ ಟಿಕೆಟ್. ಸೊ ನೋ ಶಾರ್ಟ್ ಕಟ್ಸ್ ಟು ಇಟ್. ಐ ಹ್ಯಾವ್ ಟೇಕನ್ ದ ಟಿಕೆಟ್ ಲೈಕ್ ದಟ್ ಓನ್ಲಿ. RCB ನಿಮಗೆ ಯಾರು ಇಷ್ಟ? ಆಫ್ ಕೋರ್ಸ್ ವಿರಾಟ್ ಕೊಹ್ಲಿ. ಸೊ ಸರ್ ಆ ಟೀಮ್ ಫಾರ್ಮಲ್ ಇದೆ ಅನ್ಸುತ್ತೆ. ನನಗೇನೋ ಡೆಫಿನೆಟ್ಲಿ ಫಾರ್ಮಲ್ ಇದೆ. ಆಮೇಲೆ ನಮ್ಮ ಕನ್ನಡದವರು ಪಟ್ಟಿಂದರ್ ಕೂಡ ಆಡ್ತಿದಾರಲ್ಲ, ಸೊ ಇನ್ನೂ ಖುಷಿ ನನಗೆ. ಸರ್ ಈಗ ಮ್ಯಾನೇಜ್ಮೆಂಟ್ ಎಲ್ಲ ಈ ತರ ರೂಲ್ಸ್ ಫಾಲೋ ಮಾಡಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಆಫ್ಕೋರ್ಸ್ ಲಾಸ್ಟ್ ಟೈಮ್ ನಿಮಗೆ ಗೊತ್ತು 11 ಜನ ಆ ಥರ ಒಂದು ಅವಘಡ ಆಗಿದೆ. ಸೊ ಅದಾದಮೇಲೆ ಪೊಲೀಸರು ಕೂಡ ಫುಲ್ ಬಂದೋಬಸ್ತ್ ಮಾಡ್ಕೊಂಡು ಯಾಕೆ ಇದೆಲ್ಲ ಮಾಡ್ತಿದ್ದಾರೆ ಅಂದರೆ ಎಷ್ಟು ಖುಷಿ ವಾತಾವರಣ ಇದೆಯೋ ಆ ಖುಷಿ ವಾತಾವರಣ ಹೀಗೆ ಇರಲಿ ಅಂತ. ಎಲ್ಲೋ ಒಂದು ಕಡೆ ಸ್ವಲ್ಪ ಅಜಾಗ್ರತೆ ಆಗಿ ಯಾರಿಗೋ ಒಂದು ಹೆಚ್ಚು ಕಮ್ಮಿ ಆದಾಗ ನಾಳೆ ನಾವೇ ಅದಕ್ಕೆ ಫೇಸ್ ಮಾಡೋದು. ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್ ದಟ್ ದೇ ಹ್ಯಾವ್ ದ ಟೈಟ್ ಸೆಕ್ಯೂರಿಟಿ. ಸರ್ ನೀವು ಒಬ್ಬರೇ ಬಂದಿದ್ರೆ ಎಷ್ಟು ಜನ ಬಂದಿದ್ದಾರೆ? ಇನ್ನೊಬ್ರು ಆರ್ಟಿಸ್ಟ್ ಕೂಡ ಬಂದಿದ್ದಾರೆ. ಸೊ ಅವರೆಲ್ಲ ಆ ಕಡೆ ಇದ್ದಾರೆ. ಈಗ ನೀವು ಸಿಕ್ಕಿದ ಜೋಶಲ್ಲಿ ನಿಮ್ಮ ಹತ್ರ ನಿಂತ್ಕೊಂಡ್ಬಿಟ್ಟು ಅವರೆಲ್ಲ ಹೊರಟೋಗಿದ್ದಾರೆ ಬಿಟ್ಟು ನನ್ನ ಟಿಕೆಟ್ ಎಲ್ಲ ಅವ್ರ ಹತ್ರ ಇದೆ, ಅದಕ್ಕೆ ಭಯ ಆಗ್ತಿರೋದು. 250 ಬ್ಯಾಟಿಂಗ್ ಬಂದ್ರೆ ಇನ್ನೂ ಖುಷಿ ಆಗಿರತ್ತೆ. ಕೊಹ್ಲಿ ಅವರು ಒಂದು ಸೆಂಚುರಿ ಹೊಡೆದ್ಬಿಟ್ರೆ ನಮಗಂತೂ ಫುಲ್ ಖುಷಿ. ನೋಡ್ಬೇಕು, ಫಸ್ಟ್ ಬ್ಯಾಟಿಂಗ್ ಬಂದಂತೂ ತುಂಬಾ ಖುಷಿ ನಮ್ಗೆ. ಎಲ್ಲಿಂದ ಬಂದಿದ್ದೀರಾ? ನಾವು ಬಂದಿರೋದು ಇಲ್ಲೇ ವೈಟ್ ಫೀಲ್ಡ್, ಬಟ್ ಗೋಕರ್ಣದಿಂದ ನಾವು. ಟಿಕೆಟ್ ಯಾಕೆ ತಗೊಂಡ್ರಿ? ಟಿಕೆಟಾ ಇಲ್ಲೇ ವೆಬ್ಸೈಟ್ ಅಲ್ಲೇ ತಗೊಂಡಿರೋದು, RCB ವೆಬ್ಸೈಟ್ ಅಲ್ಲಿ. ಯಾವತ್ತು ತಗೊಂಡ್ರಿ? 4 days ಮೊದಲು ಬಿಟ್ಟಿದ್ರಲ್ಲ, ಆನ್ಲೈನ್. ಎಷ್ಟು ಅವರಲ್ಲಿ ತಗೊಂಡ್ರಿ? ಯಾಕಂದ್ರೆ ಎಕ್ಸಾಕ್ಟ್ 4 ಬಿಟ್ಟಿದ್ದಾರೆ. 4-1 ಸೋಲ್ಡ್ ಔಟ್. 4-1 ನಮ್ಗೆ ಟಿಕೆಟ್ ಸಿಕ್ಕಿದೆ, ಬಟ್ ಹೆವಿ ಎಕ್ಸ್ಪೆನ್ಸಿವ್. ಯಾಕಂದ್ರೆ MLA ಗಳಿಗೆ ಟಿಕೆಟ್ ಸಿಕ್ಕಿಲ್ಲ. MLA ಟಿಕೆಟ್ ಸಿಗ್ತಾ ಇಲ್ಲ. ಹೌದು, ನಿಮ್ಗೆ ಸಿಕ್ಕಿದಂದ್ರೆ ನೀವು ಅದೇ ಹೇಳ್ತಾ ಇದಾರಲ್ಲ, ಬಿಟ್ಕಾಯಿನ್, LPG ಮತ್ತೆ RCB ಟಿಕೆಟ್ ಇದ್ದವರು ಹೆವಿ ಡಿಮ್ಯಾಂಡ್ ಅಲ್ಲಿ ಇದಾರೆ ಅಂತೆ ವರ್ಲ್ಡ್ ಅಲ್ಲಿ ಇವಾಗ. ನೀವೆಲ್ಲ ಒಂಥರ ಅದೃಷ್ಟವಂತರು ಅಂತಾರಲ್ಲ, ಹಾಗೆ ಫುಲ್ ಅದೃಷ್ಟವಂತರು. ಯಾಕಂದ್ರೆ ಒಳಗಡೆ ಹೋಗಿ ಕೂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ರೆ MLA ಅವರು ಕಿತ್ತಾ ಇರ್ತಾರೆ ಸದನ. ಅದೇ ವಿಧಾನಸೌಧದಲ್ಲಿ ನೋಡ್ತಾ ಇದ್ವಿ, MLA ಗೆ VIP ಟಿಕೆಟ್ ಬೇಕು, ಅದ್ ಬೇಕು ಅಂತ ಇದಾರೆ. ಬಟ್ VIP ಕೊಡೋದು ಯಾಕಂತ ಅರ್ಥ ಆಗಿಲ್ಲ. ನಾವು ಪಾಪ ದುಡ್ಡು ಕೊಟ್ಟು ಕೊಡ್ತಾ ಇದೀವಿ. ಬಟ್ ಹೌದು, ಸ್ವಲ್ಪ RCB ಅವ್ರು ಕಡಿಮೆ ಮಾಡ್ಬೇಕು ದುಡ್ಡನ್ನ. 3700 ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬೇರೆ ಫ್ರಾಂಚೈಸಿಗಳೆಲ್ಲ 1000-2000 ಮಾಡ್ತಾರೆ. ಸ್ವಲ್ಪ ಕಡಿಮೆ ಮಾಡ್ಬೇಕಷ್ಟೇ. ಇವತ್ತು ನಮ್ಮ ಟೀಮ್ RCB ಟೀಮ್ ಆದಂದ್ರೆ ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಇದೆ ಅಂತಾರೆ. 100%. SRH ತಂಡ ಹೋಲಿಸ್ಕೊಂಡ್ರೆ RCB ಟೀಮ್ ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಇದೆ ಅಂತಾರೆ. ಹೌದಾ? RCB ಆಲ್ರೆಡಿ ಫಾರ್ಮ್ ಅಲ್ಲಿ ಇದೆ. ಕೊಹ್ಲಿ ಅಂತೂ ಇಂಟರ್ನ್ಯಾಷನಲ್ ಲಾಸ್ಟ್ ಮ್ಯಾಚ್ ಸೆಂಚುರಿ ನೋಡ್ ಬಂದಿದ್ದಾರೆ. ಹೆವಿ ಫಾರ್ಮ್ ಅಲ್ಲಿ ಇದ್ದಾರೆ. ಫಿಲಿಪ್ ಸಾಲ್ಟ್ ಆಗಲಿ, ಬೌಲಿಂಗ್ ಒಳ್ಳೆ ಇದೆ. ಹೌದು, ಹೆಸಲ್ವುಡ್ ಇಲ್ಲ, ಬಟ್ ಸ್ಟಿಲ್ RCB ಹೆವಿ ಫಾರ್ಮ್ ಅಲ್ಲಿ ಇದೆ. ಪ್ರಾಕ್ಟೀಸ್ ಮ್ಯಾಚ್ ನೋಡ್ಬೋದು, ಎಲ್ಲ ಸಕ್ಕತ್ತಾಗಿ ಹೊಡಿತಾ ಇದ್ದಾರೆ. ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ 250 ಮೇಲೆ ಹೋಗತ್ತಂತೆ ಫಸ್ಟ್ ಬ್ಯಾಟಿಂಗ್ ಆದ್ರೆ. ಬಟ್ ಯಾ ಕೊಹ್ಲಿ ಬ್ಯಾಟಿಂಗ್ ಹೆಂಗಿರತ್ತೆ ನೋಡ್ಬೇಕು. ಏನ್ ಸರ್ ಇಷ್ಟೊಂದು ಜೋಶಲ್ಲಿ ಇದ್ದೀರಾ? ಎಷ್ಟಾಯ್ತು? RCB ಅಲ್ಲ ಮೇಡಮ್, 100% ಜೋಶ್. ನಾವು ಈ ಸಲ ಕಪ್ ನಮ್ದೇ. ಈ ಖುಷಿ ಕಪ್ ನಮ್ದು. ಹೇಳಿ ಮಾ. ಪ್ರತಿ ಸಲ ಕಪ್ ನಮ್ದೇ. ತುಂಬಾ ಖುಷಿ ಕಾಣ್ತಾ ಇದೆ. ಟಿಕೆಟ್ ಸಿಕ್ತಾ? ಬರ್ಲಿ ಯಾವ ಟಿಕೆಟ್, ಯಾವ ಗೇಟ್ ನಂಬರ್ ಸಿನ್ನ? G11. ಯಾರು ಬುಕ್ ಮಾಡ್ಕೊಟ್ರು? ನೀವು ಬುಕ್ ಮಾಡ್ಕೊಂಡ್ರಾ? ನೋ, ಮೈ ಡಾಟರ್ ಅವ್ರ ಫ್ರೆಂಡ್ ಕಡೆಯಿಂದ ಸಿಕ್ಕಿದ್ದು. ನೀವೆಷ್ಟು ಜನ ಬಂದಿದ್ದೀರಾ? ಒಬ್ರೆ. ಐ ಆಮ್ ಡೈ ಹಾರ್ಡ್ ಫ್ಯಾನ್ ಆಫ್ RCB since 2007. Okay. This time Okay. my wish came true. Ma'am, So I am here. Okay. ಈ ಸತಿ ನಮ್ಮ ಕನ್ನಡದವರೇ ತಗೊಂಡಿದ್ದಾರೆ ಟೀಮ್ ನ. ಯಾವ ಮಟ್ಟದಲ್ಲಿ ಖುಷಿ ಇದೆ ನಿಮ್ಗೆ? I can't explain. ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ. ತುಂಬಾ ಖುಷಿ. ಓಕೆ. ಈ ಸಲ ಮ್ಯಾಮ್ ಕಪ್ ನಮ್ದೇ ಆಗುತ್ತಾ? ಆಗ್ಲಿ, 100% ಆಗ್ಲಿ ಬಿಡಿ. ಗೆಲ್ಲಿ ಗೆಲ್ಸೋರ್ಲಿ. RCB ಗೆಲ್ಸೋಣ ಬಿಡಿ. ಎಲ್ಲರೂ ಇದೀವಿ ಗೆಲ್ಸೋಣ ಬಿಡಿ RCB ನ. 60 ಸಲ ಸೋತ್ರು ನಮ್ದು RCB ನಾವೇ 100%. ಲಾಸ್ಟ್ ಇಯರ್ 18 ಬಾರಿ ನಮ್ದು ಕಪ್ ನ ಸತತವಾಗಿ ಪ್ರಯತ್ನ ಪಟ್ಟು ಹೇಳ್ತಾರಲ್ಲ, 18 ವರ್ಷ ಮೇಜರ್ ಆದ್ಮೇಲೆ ನಾವು ತಗೊಂಡ್ವಿ. 21 years ಆಗ್ಲಿ ಮದುವೆ ಮಾಡ್ಕೊಂಡ್ಬಿಡ್ತೀವಿ. ಅವಾಗ ಎಲ್ಲೂ ಹೋಗಲ್ಲ. ಫುಲ್ ಎಂಜಾಯ್ ಮಾಡಿ. ಯಾ ಶೋರ್. ತುಂಬಾ ಥ್ಯಾಂಕ್ ಯು. ಹೇಳಿ, 18 ವರ್ಷದ ಬಳಿಕ ನಮ್ಮ ಕಪ್ ಗೆದ್ದಿದ್ದಾರೆ ಹೌದು ಮೇಡಮ್. ಬೆಂಗಳೂರು ಟೀಮ್. ಈ ಸಲ ಕಪ್ ಇನ್ನು ಮುಂದಕ್ಕೆ 15 ವರ್ಷ ಫುಲ್ಲು ನಮ್ದೇ ಗೆಲ್ಲಿ ಅಂತ ನಾವು ಆಶೀರ್ವಾದ, ನಮ್ಮ ಖುಷಿ. ಏನ್ ಸರ್? ಎಲ್ಲ ಸಲ ನಮ್ದೇ ಕಪ್ ಗೆಲ್ಲೋದು. ಹೆಂಗ್ ಹೇಳ್ತೀರಾ ಸರ್? ಹೌದು ಮೇಡಮ್, RCB ಮೇಲೆ ಅಷ್ಟು ಹೋಪ್ ಇದೆ ನಮ್ಗೆ. ನಂಬಿಕೆ ಅಂದ್ರೆ ಯಾವಾಗಿದ್ರು RCBನೇ. RCBಗೋಸ್ಕರ ಪ್ರಾಣನೂ ಕೊಟ್ಬಿಟ್ಟಿದ್ದಾರೆ. ತುಂಬಾ ಜನ ಕೊಟ್ಟಿದ್ದಾರೆ, ಇನ್ನೂ ಕೊಡೋರು ಇದ್ದಾರೆ. ಇವಾಗ ನೀವು ಯಾರು ಸಪೋರ್ಟ್ ಮಾಡ್ತೀರಾ? ನಾವು ಬೆಂಗಳೂರು ಸಪೋರ್ಟ್ ಮಾಡ್ತೀವಿ. ಇವತ್ತು ಮಾಡ್ತೀವಿ, ಯಾವತ್ತು ಬೆಂಗಳೂರಿಗೆ ಸಪೋರ್ಟ್ ನಮ್ದು. ಇವಾಗ ವಿರಾಟ್ ಕೊಹ್ಲಿ ಹಾಡ್ತಾರೆ ಅಂತ ಹೇಳ್ತಾ ಇದ್ರೆ ಕೆಲವೊಬ್ರು ಹಾಡಲ್ಲ ಅಂತ ಹೇಳ್ತಾ ಇದ್ರೆ. ವಿರಾಟ್ ಕೊಹ್ಲಿ ಅಂದ್ರೆ ಬೆಂಗಳೂರು ಅಂದ್ರೆ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಆಗೋವರೆಗೂ ಬೆಂಗಳೂರಲ್ಲೇ ಆಡ್ತಾರೆ. ಮತ್ತೆ ಅದ್ರ ಸಂಶಯ ಇಲ್ಲ, ವಿರಾಟ್ ಕೊಹ್ಲಿ ಆಡ್ತಾರೆ 100%. ಈ ಸಲ ಕಪ್ಪು ಈ ಸಲ ಕಪ್ಪು ನಮ್ದೇ ಅಲ್ಲ, ಈ ಸಲ ಕಪ್ಪು ನಮಗೆ ಬೇಕು.
ಯಾಕಂದ್ರೆ ಆಲ್ರೆಡಿ ಗೊತ್ತು ನಿಮ್ಗೆ 11 ಜನ ಬಲಿದಾನ ಕೊಟ್ಟಿದ್ದಾರೆ ಇಲ್ಲಿ ಬಂದು. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಈ ಸಲ ಕಪ್ಪು ನಮ್ಗೆ ಬೇಕು. ನಾವು ರಿಕ್ವೆಸ್ಟ್ ಮಾಡಿ ತಾಳ್ಮೆ 18 ವರ್ಷ ತಾಳ್ಮೆ ಆಯ್ತು, ಇನ್ನು ತಾಳ್ಮೆ ನಮ್ಮಿಂದ ಸಾಧ್ಯ ಇಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಬೇಕಂದ್ರೆ ನಮ್ಮ ಪ್ಲೇಯರ್ಸ್ಗಳು ಈ ಸಲ ಕೊಡುಗೆ ಕೊಡಬೇಕು, ನಮ್ಮ ಬೆಂಗಳೂರನ್ನು ಗೆಲ್ಲಿಸಲೇಬೇಕು, ಕಪ್ಪನ್ನು ತಂದು 11 ಸೀಟ್ ಮೇಲೆ ಇಡಬೇಕು. ನಂದದೇ ಆಸೆ ಇರೋದು. ಓಕೆ ಸರ್, ಈ ಸಲ ಕಪ್ಪು ಈ ಸಲ ಕಪ್ಪು ನಮ್ಗೆ. RCB ಅಂದರೆ 2 ನಿಮಿಷ ಸೋಲ್ಡ್ ಔಟ್ ಆಗಿದೆ ಹೇಳ್ರಿ ಆಯ್ತಾ. 2 ಮಿನಿಟ್ಸ್ ಸೋಲ್ಡ್ ಔಟ್ ಆಗಿದೆ. ಅದು ಬೇಡ, ಅದ್ರ ಬಗ್ಗೆ ಟಿಕೆಟ್ ಬಗ್ಗೆ ಬೇಡ, ಬೇರೆ ಏನಾದರೂ ಹೇಳ್ರಿ ಮಾತಾಡೋಣ. ಯಾಕಂದ್ರೆ ಕಷ್ಟಪಟ್ಟಿಲ್ಲ ಬರ್ತಾ ಇದ್ದಾರೆ ಟಿಕೆಟ್, ನೆಕ್ಸ್ಟ್ ಮ್ಯಾಚ್ ಟ್ರೈ ಮಾಡೋಣ ಅಂತ. ಅವ್ರಿಗೆ ಏನು ಹೇಳ್ತೀರಾ? ಅವ್ರಿಗೆ ಖಂಡಿತ ಟಿಕೆಟ್ಸ್ ಏನಂದರೆ ಈಗ 16 ಕೋಟಿ ಸಮಥಿಂಗ್ ಆಗಿದೆ. ಆದಿತ್ಯ ಬಿರ್ಲಾ ಅವ್ರು ತೊಗೊಂಡಿದ್ದಾರೆ. ಮೊನ್ನೆ ಆಗಿರೋದು ಆ್ಯಕ್ಚುಲಿ. ಟಿಕೆಟ್ಸ್ ಬಗ್ಗೆ ಬಂದು ನನಗೆ ದಯವಿಟ್ಟು ಕೇಳಬೇಡ್ರಿ. ನಮ್ಮ ಯಾರೋ ಫ್ರೆಂಡ್ ಫ್ರಾನ್ಸಿಸ್ ಕಡೆಯಿಂದ ಕೊಟ್ಟರು ರೇಟ್ಸು. ನಮ್ದು ಕೇಳಿದ್ರೆ ನೀವು ಬೇಜಾರಾಗ್ತೀರಾ ಮೇಡಮ್. ಒರಿಜಿನಲ್ ಹೇಳೋಣ. ನಮ್ದು 3820 ಟಿಕೆಟು 13,000 ಪರ್ಚೇಸ್ ಆಗಿದೆ. ಏನ್ ಸರ್ ಅಷ್ಟು ದೊಡ್ಡ ಮಟ್ಟದಲ್ಲಿ ದುಡ್ಡು ಕೊಟ್ಟು ನೋಡೋಂಥ ಕ್ರೇಜ್ ಯಾಕೆ ಸರ್ ನಿಮಗೆ? ಕ್ರೇಜ್ ಬೇಕು. ನಾನು ದುಬೈ ಶಾರ್ಜಾ ಅಂತ ಹೋಗಿ ಬಂದೀನಿ, ಲಾಸ್ಟ್ ಟೈಮ್ ಬಂದೀನಿ ಹೇಳಿ. ಈಗ RCB ನಮ್ಮ ಸೋಲಿಗೆಲ್ಲೂ RCBನೇ, ಅದು ಬಿಡಿ. ಸರ್ ಅಭಿಮಾನ ಅಂತ ಹೇಳ್ತೀರಾ, ಈ ಮನೇಲಿ ಕೂತ್ಕೊಂಡು ನೋಡಿದ್ರು ಅಭಿಮಾನ ಅದು ಬರಲ್ಲ. ರಿಸಲ್ಟ್ ಗೊತ್ತಾಗುತ್ತೆ, ಕೊನೆಗೂ ರಿಸಲ್ಟ್ ಗೊತ್ತಾಗುತ್ತೆ. ಬಟ್ ಸ್ಟೇಡಿಯಂ ನೋಡಿದ್ರೆ ಅದು ಏನೋ ಒಂಥರ ಇನಾಗ್ರೇಷನ್ ಮ್ಯಾಚ್ ಬೇರೆ. ಯಾವ ದೊಡ್ಡ ಮಟ್ಟದಲ್ಲಿ ಕ್ರೌಡ್ ಆಗ್ತಾ ಇದೆ ಅಂತ. ಇಲ್ಲ ಮೇಡಮ್, ಇರೋದೇ 5 ಮ್ಯಾಚ್. ಅದನ್ನೇನು ಹೇಳ್ತಿಲ್ವಾ, 3,720 ಟಿಕೆಟು 13 ಕಾಳಸಂತೆ ಹೇಳ್ರಿ. ಕಾಳಸಂತೆ ಗೊತ್ತಲ್ಲ, ಅಷ್ಟು ಬ್ಲ್ಯಾಕಲ್ಲಿ ನಡೀತೀವಿ. ಇದೇ ಟಿಕೆಟು 20,000 ಕೊಡ್ತೀನಿ ಅಂತ ರೆಡಿ ಇದ್ದಾರೆ ಈಗ ಬೇರೆಯವರು. ಮಾತಾಡ ಪ್ರಮೋದ. 8 ಮ್ಯಾಚ್ ಇಲ್ಲಿ ಬೆಂಗಳೂರಲ್ಲಿ ನಡೀತಾ ಇದೆ. 8 5 ಅಷ್ಟೇ. ಓಕೆ, 5 ಮ್ಯಾಚ್ ನಡೀತಾ ಇದೆ. ಮಾತಾಡ. ಸರ್ 5 ಮ್ಯಾಚ್ ಬೆಂಗಳೂರಲ್ಲಿ ನಡೀತಾ ಇದೆ. ಹೌದು ಮೇಡಮ್. ಆಯ್ತಾ, ಈಗ ಫೈನಲ್ ನೆಕ್ಸ್ಟ್ CSKಗೆ ನೆಕ್ಸ್ಟ್ CSK ಬರ್ತಾ ಇದೀವಿ, ಅದು ಟಿಕೆಟ್ ಸಿಕ್ಕಿದೆ. ಬಿಡಿ, ನೀವೇ ನೋಡ್ತಾ ಇದ್ರೆ ಹೆಂಗೆ ಸರ್? ಅವ್ರಿಗೂ ಬಿಡಿ, ಬೇರೆಯವ್ರಿಗೆ ಬಿಟ್ಟಿಲ್ಲ ಮೇಡಮ್. ನಾನು ಗುಲ್ಬರ್ಗಿಂದ ಬಂದಿದ್ದೀನಿ ಮೇಡಮ್. ನಾನು 4 ದಿವಸ ಆಯ್ತು ಮೇಡಮ್ ಬಂದು. ಒಂದು 4-5 ಅವರ್ ಬಂದು ಹೋಗ್ತೀನಿ ಮೇಡಮ್ ಡೈಲಿ. ಒಂದು ದಿವಸ ಟಿಕೆಟ್ ಸಿಗ್ತಾ ಇಲ್ಲ ನಮ್ಗೆ. ಆನ್ಲೈನಲ್ಲಿ 2 ನಿಮಿಷಕ್ಕೆ ಸೋಲ್ಡ್ ಔಟ್ ಆಗುತ್ತೆ. ಬೇರೆಯವ್ರು ಕೇಳಿದ್ರೆ 20,000 30,000 ಅಂತ, ಅಷ್ಟು ಕೊಟ್ಟು ತೊಗೊಳಕ್ ಆಗಲ್ಲ ಮೇಡಮ್ ನಮ್ಗೆ. ಆಮೇಲೆ ಇವಾಗ ನೋಡಿ, ಇವಾಗ ಟಿಕೆಟ್ ಇಲ್ಲ. ನಾವೊಂದು 30-40 ಜನ ಇದೀವಿ, ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದೀವಿ. 4 ದಿವಸದಿಂದ ಇದೀವಿ ಮೇಡಮ್. ಇಲ್ಲಿ ಬಂದು ಓಪನ್ ಮಾಡಿದ್ರು ಮೇಡಮ್, 1 ಕಾಲಿ ಕ್ಲೋಸ್. ಟಿಕೆಟ್ ಕೊಟ್ಟು ಕ್ಲೋಸ್. ನಾನು ಆಫ್ಲೈನ್ ಅಲ್ಲಿ ಟಿಕೆಟ್ ಕೊಟ್ಟಿಲ್ಲ ಸರ್. ಕೊಟ್ಟಿಲ್ಲ. ಇಲ್ಲಿ ಬಂದು ವೆಯ್ಟ್ ಮಾಡಿ ಆನ್ಲೈನ್ ಅಲ್ಲಿ ಕೊಟ್ಟಿದ್ದಾರೆ ಮೇಡಮ್. ನಾನು ಇಲ್ಲಿ ಬಂದು 4 ಅವರ್ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ. ಮೇಡಮ್. ಬ್ಲ್ಯಾಕ್ ಅಲ್ಲಿ ಮಾಡ್ತಾ ಇದಾರೆ ಇವರು. ಯಾರಿಗೂ ಇಲ್ಲಿ ಬಂದು ಕಾಯರಿಗೆ ಯಾರಿಗೂ ಕೊಡ್ತಾ ಇಲ್ಲ. ಸುಮ್ನೆ ಅದೊಂದು 11 ಜನ ಸತ್ರ ಅಂತ ಹೇಳ್ಬಿಟ್ಟು ಓಪನ್ ಟಿಕೆಟ್ ಕೊಟ್ರೆ ಲಾಸ್ಟ್ ಇಯರ್ ಆಯ್ತಲ್ಲ, ಆ ತರ ಆಗುತ್ತೆ. ಅದು ಆಗಿಲ್ಲ ಮೇಡಮ್. ಲಾಸ್ಟ್ ಟೈಮ್ ಕರೆಕ್ಟ್ ಮ್ಯಾನೇಜ್ಮೆಂಟ್ ಇವರು ಮ್ಯಾನೇಜ್ಮೆಂಟ್ ಸರಿ ಮಾಡಿಲ್ಲ ಅವರು ಅಷ್ಟೇ. ನೋಡಕ್ಕೆ ಮತ್ತೆ ಅವ್ರೆಲ್ಲ ಏನ್ ಮಾಡ್ತಾರೆ, ಮತ್ತೆ ಅವರೆಲ್ಲ ಹೇಳ್ಬೇಕು ನೀವು. ಸರ್ ಅದಕ್ಕೆ ಹೋಲ್ಸದಿ ಆಯ್ತಲ್ಲ, ಆ ತರ ಕ್ರೌಡ್ ನೆಲ್ಲ ಕಂಟ್ರೋಲ್ ಇಲ್ಲ ಮೇಡಮ್, ಓಸರನ್ ಸಿಕ್ಕಿಲ್ಲ. ಇದೇ ಪ್ರಾಬ್ಲಮ್ RCB ಏನಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಬುಕ್ ಮಾಡ್ಕೊಂತಾರೆ. RCB ಫ್ಯಾನ್ ಇಲ್ಲ ಅಂತಿಲ್ಲ. 13,000 15,000 ಟಿಕೆಟ್ 3,000 ಕೊಟ್ಟಿನಿ ಸರ್. 11,000 ಕೊಡ್ತೀನಿ. ಇವಾಗ ಏನ್ ಮಾಡೋದು? 11,000 ನಾವು ಸಂಬಳ ತಗೋದು 30,000. 11,000 ಇಲ್ಲೇ ಹೋದ್ರೆ ಏನ್ ಮಾಡೋದು? ನಾವು RCB ಫ್ಯಾನು. ಸರ್ ನೀವ್ ಯಾಕೆ ಸರ್ ಆ ಮಟ್ಟದಲ್ಲಿ ದುಡ್ಡು ಕೊಟ್ಟು ಏನೇ ಇಲ್ಲಿ RCB ಫ್ಯಾನ್. ಟಿಕೆಟ್ ಬೇಕು, ನೋಡ್ಬೇಕು ಮ್ಯಾಚ್ ಅಷ್ಟೇ. ಯಾಕೆ ಕೊಡ್ತಾ ಹೊಂತೀರಾ ಅಂದ್ರೆ ನಮ್ಮ ಇಷ್ಟ. ಮತ್ತೆ ನೀವ್ ಯಾಕೆ RCB ಫ್ಯಾನ್ ಇದು ಹ್ಯಾಟ್ ಹಾಕೊಂಡಿದ್ದೀರಾ ಹೇಳಿ? ಅಭಿಮಾನ ಕುತ್ಕೊಂಡು ನೋಡ್ಬೇಕಂತ ಕ್ರೇಜ್ ಇಲ್ಲ ಸರ್. ಓಕೆ ಖಂಡಿತ. ಏನಾಗಿದೆ ಅಂದ್ರೆ, ನಾನು RCB ಟಿಕೆಟ್ ಬುಕ್ ಮಾಡಕ್ ಹೋಗಿ ಬೆಳಗ್ಗೆ ಅದು 5ನೇ ತಾರೀಕು ಚೆನ್ನೈ ಮತ್ತು ಬೆಂಗಳೂರಿದೆ 5ನೇ ತಾರೀಕು. ಇದು ಬುಕ್ ಮಾಡಕ್ ಹೋಗಿ ಹೈದರಾಬಾದಲ್ಲಿ ಬುಕ್ ಮಾಡಿದ್ದಾರೆ. ಯಾರಿಗೆ ಫ್ರೆಂಡ್ ಕೊಟ್ಟಿದ್ದೀನಿ. 1 ಟಿಕೆಟ್ ಬಂದು ಅಲ್ಲಿ 3,500 ರೂಪಾಯಿ. 4 ಟಿಕೆಟ್ ಬುಕ್ ಮಾಡಿದ್ದೀನಿ. ಆಕ್ಚುಲಿ ನಾನು ಇಲ್ಲಿ RCB ಫ್ಯಾನ್ ಆಗಿ ನೆಕ್ಸ್ಟ್ ಮ್ಯಾಚ್ ಆದ್ರೂ ನೋಡ್ಬೇಕಂತ ಪ್ಲಾನ್ ಮಾಡಿದ್ದೀನಿ. ನನಗೆ ಮೋಸ ಆಗಿದೆ ನೋಡಿ. ಹೈದರಾಬಾದಲ್ಲಿ ಬುಕ್ ಆಗಿದೆ, ಸಿಕ್ಕಿಲ್ಲ ನಮಗೆ. 4 ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. 11,000ಗೆ ತಗೊಂಡಿದ್ದೀನಿ ಇದು. ಅದು ಇಲ್ಲಿ ನಾನು RCB ಮ್ಯಾಚ್ ಅನ್ಕೊಂಡ್ ತಗೊಂಡಿದ್ದೀನಿ. ಅದ್ ನೋಡಿದ್ರೆ ಇದು ಲಕ್ನೋ ಮತ್ತು ಹೈದರಾಬಾದ್ ಇದೆ ಮೇಡಮ್. ಹೈದರಾಬಾದಲ್ಲಿ 5ನೇ ತಾರೀಕು ನೆಕ್ಸ್ಟ್ ವಾರ ಭಾನುವಾರಲ್ಲಿ ನೋಡಿ ಹಿಂಗಾಗಿದೆ. ಏಪ್ರಿಲ್ 5 ನಾವು ಗುಲ್ಬರ್ಗಿಂದ ಬಂದಿದ್ದೀನಿ ಮೇಡಮ್. 4-5 ದಿವಸ ಬಂದು ಇದು ಮಾಡಿದ್ವಿ. ಓಕೆ ಮೇಡಮ್, ಥ್ಯಾಂಕ್ ಯು. RCB ವಿನ್ ಆಗುತ್ತೆ. ಜೈ RCB.